ಸೊ ಮೆಡಿಕಲ್ ಬ್ಯಾಕ್ಗ್ರೌಂಡ್ ನಿಮ್ಮದು, ಯಾಕೆ ಸಿನಿಮಾ ಮಾಡಬೇಕು ಅಂತ ಅನಿಸ್ತು ಅಂತ ಹೇಳಿ? ನಾ ಸಿನಿಮಾ ಮಾಡಲೇಬೇಕಂದ್ರೆ ಏನು ಆ ಥರ ಇರಲಿಲ್ಲ, ಬಟ್ ನನಗೆ ಸಿನಿಮಾ ಮೇಲೆ ಆಸಕ್ತಿ ತುಂಬ ಇತ್ತು ಚಿಕ್ಕ ವಯಸ್ಸಲ್ಲಿಂದಾನೆ. ಆ್ಯಕ್ಸಿಡೆಂಟ್ಲಿ ಮಾಸ್ತಿ ಸರ್ನ ನಾನು ಮೀಟ್ ಮಾಡ್ತೀನಿ, ಅವ್ರು ನನಗೆ ಈ ಸಿನಿಮಾ ಕೊಡಿಸಿದ್ರು. ಅಂದರೆ ಒಂದು ಸ್ಟೋರಿ ಇದೆ ಅಂತ ಹೇಳ್ತಾರೆ, ಆ ಸ್ಟೋರಿ ನಂಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನನ್ನ ಪರ್ಸ್ನಲ್ ಲೈಫಲ್ಲಿ ಆಗಿರೋದು ಕೆಲವೊಂದು ವಿಷಯ ಕೆಲವೊಂದು ಅನ್ನೋಕ್ಕೂ ಘಟನೆಗಳು ತುಂಬ ಇದೆ. ನಮ್ಮ ಸಿನಿಮಾದಲ್ಲಿ ಫಾದರ್ ಸೆಂಟಿಮೆಂಟ್ ಇದೆ, ಸಿಸ್ಟರ್ ಸೆಂಟಿಮೆಂಟ್ ಇದೆ, ಫ್ರೆಂಡ್ಶಿಪ್ ಇದೆ. ಸೊ ಈ ಎಲ್ಲ ಮೂರು ವಿಭಾಗದಲ್ಲಿ ನನಗೆ ನಂದು ಪರ್ಸ್ನಲಿ ನಾನು ಅದನ್ನು ಫೀಲ್ ಮಾಡಿದ್ದೀನಿ, ನನ್ನ ಜೊತೆ ಆಗಿರೋ ಘಟನೆಗಳಿದೆ. ಸೊ ಅದಕ್ಕೆ ಈ ಕತೆಗೆ ನಾನು ತುಂಬ ಕನೆಕ್ಟ್ ಆಗ್ತೀನಿ. ನಾನೊಬ್ಬನೇ ಅಂತಲ್ಲ, ನೋಡಿದವ್ರು ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಬಿಕಾಸ್ ಎಷ್ಟೊಂದು ವಿಷಯಗಳಿದೆ. ಈ ಜನ ಕೇಳ್ತಿದ್ದೇನೋ ನಮ್ಗೆ ಒಳ್ಳೆ ಕಂಟೆಂಟ್ ಕೊಡಿ, ಯಾವಾಗ ನಾವು ಸಿನಿಮಾ ಥಿಯೇಟ್ರಿಗೆ ಬರ್ತೀವಿ. ಕಂಟೆಂಟು ಇದೆ, ಪ್ಲಸ್ ಮೆಸೇಜು ಇದೆ ಎಲ್ಲ ಜನರಿಗೆ. ಥಿಯೇಟ್ರಿಗೆ ಬಂದು ಒಂದು ಸರಿ ನೋಡಿ ನಮ್ಮ ಸಿನಿಮಾ, ನಿಮಗೆ ಇಷ್ಟ ಆಗಿಲ್ಲ ಅಂತ ಯಾರೂ ಹೇಳೋಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಇಷ್ಟು ಜನ ಯಾರೇ ಬಂದು ನೋಡ್ಕೊಂಡು ಹೋಗಿ ಥಿಯೇಟ್ರಲ್ಲಿ 50 ಜನನೇ ಇರಲಿ, 100 ಜನನೇ ಇರಲಿ, ಇಲ್ಲ 10 ಜನನೇ ಇರಲಿ, ಹೋಗಿದವ್ರು ಯಾರೂ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ. ಆದರೂ ಕೂಡ ಸರ್, ನನಗೂ ಅದೇ ಅನಿಸುತ್ತೆ. ಜನಕ್ಕೆ ಹೇಗೆ ನಾವು ಅವ್ರನ್ನ ರೀಚ್ ಆಗೋದು ಅನ್ನೋದೇ ಗೊತ್ತಾಗ್ತಿಲ್ಲ. ಈಗ ಬಾಯಿ ಮಾತಲ್ಲೂ ಕೂಡ ಸ್ಪ್ರೆಡ್ ಆಗ್ತಾ ಇದೆ. ಯಾಕೆ ಈ ಥರ? ಮೊದಲೆಲ್ಲ ಸಿನಿಮಾ ಅಂತ ಬಂದಾಗ ಅಷ್ಟು ಖುಷಿಯಿಂದ ಜನ ಸಿನಿಮಾ ನೋಡ್ತಿದ್ರು. ಕಂಟೆಂಟ್ ಕೊಡಿ ಅಂತ ಕೇಳಿದ್ರು ನೀವು ಒಳ್ಳೆ ಕಂಟೆಂಟೇ ಕೊಡ್ತಾ ಇದ್ದೀರಾ. ಯಾಕೆ ಬರ್ತಿಲ್ಲ ಅಂತ ನಿಮಗೇನಾರು ಅನಿಸಿದೆಯಾ ಅಂತ ಹೇಳಿ? ಮೇ ಬಿ ಕೆಲವೊಂದು ಫ್ಲಾಪ್ ಮೂವೀಸ್ ಕಂಟಿನ್ಯೂಸ್ ಬಂದಿದ್ದರಿಂದ ಈಗ ಹಾಸ್ಟೆಲ್ ಹುಡುಗರು ಜನ ನೋಡಿದ್ರು, ಅದಾದಮೇಲೆ ಇನ್ನೊಂದು 2 ಸಿನಿಮಾ ನೋಡಿದ್ರು. ಬಟ್ ಅದಾದಮೇಲೆ ಮತ್ತೆ ಕಂಟಿನ್ಯೂ ಫ್ಲಾಪ್ಸ್ ಬಂತು. ಅಂದರೆ ಕಂಟೆಂಟ್ ಇರಲಿಲ್ಲ, ಸ್ವಲ್ಪ ವೀಕ್ ಇತ್ತು. ಸೊ ಅದರಿಂದ ಇರ್ಬೋದು. ಬಟ್ ನಮ್ಮದು ಕಂಟೆಂಟ್ ಇವಾಗ ಹೊಸಬ್ರು ಮಾಡ್ತಾ ಇರೋದು ಕಂಟೆಂಟ್ ಸ್ವಲ್ಪ ಒಳ್ಳೆ ಕಂಟೆಂಟ್ ಇಟ್ಕೊಂಡೇ ಮಾಡ್ತಾಯಿದ್ದಾರೆ. ಹೀರೋಸ್ ಇರಲಿ, ಇಲ್ಲ ಡೈರೆಕ್ಟರ್ಸ್ ಇರಲಿ, ಪ್ರೊಡ್ಯೂಸರ್ಸ್ ಇರಲಿ, ಕಂಟೆಂಟ್ ಬೇಸ್ಡೇ ಇರೋದ್ರಿಂದ ಜನರಿಗೆ ನಮ್ಮ ಸಿನಿಮಾ ನೋಡೋದ್ರಲ್ಲಿ ಯಾವುದೇ ರೀತಿ ಬೇಜಾರಂತೂ ಆಗೋಲ್ಲ. ನೀವು ಹಾಕಿರೋ ದುಡ್ಡಿಗೆ, ಹಣಕ್ಕೆ ಅದಕ್ಕಿಂತ ಜಾಸ್ತಿ ವ್ಯಾಲ್ಯೂನೇ ನಿಮ್ಗೆ ಅನಿಸುತ್ತೆ. ಸೊ ಮೆಡಿಕಲ್ ಬ್ಯಾಕ್ಗ್ರೌಂಡ್ ನಿಮ್ಮದು, ಯಾಕೆ ಸಿನಿಮಾ ಮಾಡಬೇಕು ಅಂತ ಅನಿಸ್ತು ಅಂತ ಹೇಳಿ? ನಾ ಸಿನಿಮಾ ಮಾಡಲೇಬೇಕಂದ್ರೆ ಏನು ಆ ಥರ ಇರಲಿಲ್ಲ, ಬಟ್ ನನಗೆ ಸಿನಿಮಾ ಮೇಲೆ ಆಸಕ್ತಿ ತುಂಬ ಇತ್ತು ಚಿಕ್ಕ ವಯಸ್ಸಲ್ಲಿಂದಾನೆ. ಆ್ಯಕ್ಸಿಡೆಂಟ್ಲಿ ಮಾಸ್ತಿ ಸರ್ನ ನಾನು ಮೀಟ್ ಮಾಡ್ತೀನಿ, ಅವ್ರು ನನಗೆ ಈ ಸಿನಿಮಾ ಕೊಡಿಸಿದ್ರು. ಅಂದರೆ ಒಂದು ಸ್ಟೋರಿ ಇದೆ ಅಂತ ಹೇಳ್ತಾರೆ, ಆ ಸ್ಟೋರಿ ನಂಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನನ್ನ ಪರ್ಸ್ನಲ್ ಲೈಫಲ್ಲಿ ಆಗಿರೋದು ಕೆಲವೊಂದು ವಿಷಯ ಕೆಲವೊಂದು ಅನ್ನೋಕ್ಕೂ ಘಟನೆಗಳು ತುಂಬ ಇದೆ. ನಮ್ಮ ಸಿನಿಮಾದಲ್ಲಿ ಫಾದರ್ ಸೆಂಟಿಮೆಂಟ್ ಇದೆ, ಸಿಸ್ಟರ್ ಸೆಂಟಿಮೆಂಟ್ ಇದೆ, ಫ್ರೆಂಡ್ಶಿಪ್ ಇದೆ. ಸೊ ಈ ಎಲ್ಲ ಮೂರು ವಿಭಾಗದಲ್ಲಿ ನನಗೆ ನಂದು ಪರ್ಸ್ನಲಿ ನಾನು ಅದನ್ನು ಫೀಲ್ ಮಾಡಿದ್ದೀನಿ, ನನ್ನ ಜೊತೆ ಆಗಿರೋ ಘಟನೆಗಳಿದೆ. ಸೊ ಅದಕ್ಕೆ ಈ ಕತೆಗೆ ನಾನು ತುಂಬ ಕನೆಕ್ಟ್ ಆಗ್ತೀನಿ. ನಾನೊಬ್ಬನೇ ಅಂತಲ್ಲ, ನೋಡಿದವ್ರು ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಬಿಕಾಸ್ ಎಷ್ಟೊಂದು ವಿಷಯಗಳಿದೆ. ಈ ಜನ ಕೇಳ್ತಿದ್ದೇನೋ ನಮ್ಗೆ ಒಳ್ಳೆ ಕಂಟೆಂಟ್ ಕೊಡಿ, ಯಾವಾಗ ನಾವು ಸಿನಿಮಾ ಥಿಯೇಟ್ರಿಗೆ ಬರ್ತೀವಿ. ಕಂಟೆಂಟು ಇದೆ, ಪ್ಲಸ್ ಮೆಸೇಜು ಇದೆ ಎಲ್ಲ ಜನರಿಗೆ. ಥಿಯೇಟ್ರಿಗೆ ಬಂದು ಒಂದು ಸರಿ ನೋಡಿ ನಮ್ಮ ಸಿನಿಮಾ, ನಿಮಗೆ ಇಷ್ಟ ಆಗಿಲ್ಲ ಅಂತ ಯಾರೂ ಹೇಳೋಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಇಷ್ಟು ಜನ ಯಾರೇ ಬಂದು ನೋಡ್ಕೊಂಡು ಹೋಗಿ ಥಿಯೇಟ್ರಲ್ಲಿ 50 ಜನನೇ ಇರಲಿ, 100 ಜನನೇ ಇರಲಿ, ಇಲ್ಲ 10 ಜನನೇ ಇರಲಿ, ಹೋಗಿದವ್ರು ಯಾರೂ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ. ಆದರೂ ಕೂಡ ಸರ್, ನನಗೂ ಅದೇ ಅನಿಸುತ್ತೆ. ಜನಕ್ಕೆ ಹೇಗೆ ನಾವು ಅವ್ರನ್ನ ರೀಚ್ ಆಗೋದು ಅನ್ನೋದೇ ಗೊತ್ತಾಗ್ತಿಲ್ಲ. ಈಗ ಬಾಯಿ ಮಾತಲ್ಲೂ ಕೂಡ ಸ್ಪ್ರೆಡ್ ಆಗ್ತಾ ಇದೆ. ಯಾಕೆ ಈ ಥರ? ಮೊದಲೆಲ್ಲ ಸಿನಿಮಾ ಅಂತ ಬಂದಾಗ ಅಷ್ಟು ಖುಷಿಯಿಂದ ಜನ ಸಿನಿಮಾ ನೋಡ್ತಿದ್ರು. ಕಂಟೆಂಟ್ ಕೊಡಿ ಅಂತ ಕೇಳಿದ್ರು ನೀವು ಒಳ್ಳೆ ಕಂಟೆಂಟೇ ಕೊಡ್ತಾ ಇದ್ದೀರಾ. ಯಾಕೆ ಬರ್ತಿಲ್ಲ ಅಂತ ನಿಮಗೇನಾರು ಅನಿಸಿದೆಯಾ ಅಂತ ಹೇಳಿ? ಮೇ ಬಿ ಕೆಲವೊಂದು ಫ್ಲಾಪ್ ಮೂವೀಸ್ ಕಂಟಿನ್ಯೂಸ್ ಬಂದಿದ್ದರಿಂದ ಈಗ ಹಾಸ್ಟೆಲ್ ಹುಡುಗರು ಜನ ನೋಡಿದ್ರು, ಅದಾದಮೇಲೆ ಇನ್ನೊಂದು 2 ಸಿನಿಮಾ ನೋಡಿದ್ರು. ಬಟ್ ಅದಾದಮೇಲೆ ಮತ್ತೆ ಕಂಟಿನ್ಯೂ ಫ್ಲಾಪ್ಸ್ ಬಂತು. ಅಂದರೆ ಕಂಟೆಂಟ್ ಇರಲಿಲ್ಲ, ಸ್ವಲ್ಪ ವೀಕ್ ಇತ್ತು. ಸೊ ಅದರಿಂದ ಇರ್ಬೋದು. ಬಟ್ ನಮ್ಮದು ಕಂಟೆಂಟ್ ಇವಾಗ ಹೊಸಬ್ರು ಮಾಡ್ತಾ ಇರೋದು ಕಂಟೆಂಟ್ ಸ್ವಲ್ಪ ಒಳ್ಳೆ ಕಂಟೆಂಟ್ ಇಟ್ಕೊಂಡೇ ಮಾಡ್ತಾಯಿದ್ದಾರೆ. ಹೀರೋಸ್ ಇರಲಿ, ಇಲ್ಲ ಡೈರೆಕ್ಟರ್ಸ್ ಇರಲಿ, ಪ್ರೊಡ್ಯೂಸರ್ಸ್ ಇರಲಿ, ಕಂಟೆಂಟ್ ಬೇಸ್ಡೇ ಇರೋದ್ರಿಂದ ಜನರಿಗೆ ನಮ್ಮ ಸಿನಿಮಾ ನೋಡೋದ್ರಲ್ಲಿ ಯಾವುದೇ ರೀತಿ ಬೇಜಾರಂತೂ ಆಗೋಲ್ಲ. ನೀವು ಹಾಕಿರೋ ದುಡ್ಡಿಗೆ, ಹಣಕ್ಕೆ ಅದಕ್ಕಿಂತ ಜಾಸ್ತಿ ವ್ಯಾಲ್ಯೂನೇ ನಿಮ್ಗೆ ಅನಿಸುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.